ಮುಂಗಾರು ಶುರುವಾಗಿ ಇನ್ನೂ ಒಂದು ವಾರ ಆಗಿಲ್ಲ. ಅಷ್ಟರಲ್ಲೇ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಜನ ನರಕ ಅನುಭವಿಸುತ್ತಿದ್ದಾರೆ. ಇದರ ಮಧ್ಯೆ ಮುಂದಿನ 4 ದಿನ ಭಾರೀ ಮಳೆ ಸುರಿಯಲಿದೆಯಂತೆ. ಮಳೆ 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 ಕಳೆದ 15 ದಿನದಿಂದ ಕರುನಾಡಲ್ಲಿ ಮಳೆಯದ್ದೇ ಸುದ್ದಿ. ಪೂರ್ವ ಮುಂಗಾರು ಮಳೆಯೇ ಅರ್ಧಕ್ಕರ್ಧ ಕರುನಾಡನ್ನ ತೊಯ್ದು ತೊಪ್ಪೆ ಮಾಡಿತ್ತು. ಇದೀಗ ಮುಂಗಾರು ಶುರುವಾಗ್ತಾ ಇದ್ದಂತೆ ಜನ ಮುಳುಗೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರದಲ್ಲಿ ಭಾರೀ ಮಳೆಯಾಗ್ತಿದ್ದು ಜನರ ಬದುಕು ನುಚ್ಚುನೂರಾಗಿದೆ. ಮೇಲಿಂದ ಮೇಲೆ ಸುರಿತಾ ಇರೋ ಮಳೆ ನರಕ ಸೃಷ್ಟಿ ಮಾಡ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವರುಣಾದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿನ್ನೆಯಿಂದ ಸುರಿತಾ ಇರೋ ಮಳೆ ಜನರನ್ನ ಪತರಗುಟ್ಟುವಂತೆ ಮಾಡ್ತಿದೆ. ವರುಣನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದು ಹೊಳಲ್ಕೆರೆ ತಾಲೂಕಿನ ತಾಳ್ಯ ಕೆರೆಗೆ ಭಾರೀ ಪ್ರಮಾಣದ ನೀರು ಹರಿದು ಬಂದಿದೆ. ಕರಿಯಮ್ಮನ ಹಳ್ಳ ತುಂಬಿ ಹರಿದು ಅದರ ಪರಿಣಾಮ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿತ್ತು. ಹೊಳಲ್ಕೆರೆ ತಾಲೂಕಿನಲ್ಲಿ ವರುಣಾದೇವ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಘಟಪರ್ತಿ ಗ್ರಾಮದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿದಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ರಾತ್ರಿಯೆಲ್ಲ ಮಳೆಯಲ್ಲೇ ಪರದಾಡಿದ್ದಾರೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು ವರುಣನ ಹೊಡೆತಕ್ಕೆ ಕಣ್ಣೀರಿಡುತ್ತಿದ್ದಾರೆ. ಮುಂಗಾರು ಮಳೆ ಸಾವು ನೋವನ್ನೇ ಹೊತ್ತು ತರುತ್ತಿದೆ. ಚಿಕ್ಕಮ್ಮನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ 6 ಕುರಿಗಳು ಬಲಿಯಾಗಿವೆ. ರೈತ ಜಯಣ್ಣ ಅನ್ನೋರಿಗೆ ಸೇರಿದ ಕುರಿಗಳು ಸಾವನ್ನಪ್ಪಿದ್ದು ಸರ್ಕಾರದ ಕಡೆ ಸಹಾಯಕ್ಕೆ ಕೈಚಾಚಿದ್ದಾರೆ. ಧಾರವಾಡದಲ್ಲೂ ಭೀಕರ ಮಳೆ ಸುರಿತಾ ಇದೆ. ಗಾಳಿ ಮಳೆಯ ಹೊಡೆತಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಗರಕ್ಕೆ ಹೋಗುವ ರಸ್ತೆಯಲ್ಲಿ ಬೃಹತ್ ಮರವೊಂದು ನೆಲಕ್ಕಪ್ಪಳಿಸಿತ್ತು. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದ ಪರಿಣಾಮ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ರಾಯಚೂರು ಜಿಲ್ಲೆಯಲ್ಲೂ ವರುಣದೇವ ಕೇಕೆ ಹಾಕುವುದಕ್ಕೆ ಶುರು ಮಾಡಿದ್ದಾನೆ. ದೇವದುರ್ಗ ತಾಲೂಕಿನ ಗಬ್ಬೂರಲ್ಲಿ ಭಾರೀ ಮಳೆಯಾಗಿದೆ. ಚರಂಡಿ ನೀರೆಲ್ಲ ಮನೆಗಳಿಗೆ ನುಗ್ಗಿದ್ದು ಜನ ನರಕ ಅನುಭವಿಸುತ್ತಿದ್ದಾರೆ. ಯುಜಿಡಿ ವ್ಯವಸ್ಥೆಯನ್ನ ಅಸಮರ್ಪಕವಾಗಿ ಮಾಡಿದ್ದರ ಪರಿಣಾಮವಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಲವೆಡೆಯೂ ಮಳೆರಾಯ ಅಬ್ಬರಿಸಿದ್ದಾರೆ. ಕಾರಟಗಿ ಪಟ್ಟಣದಲ್ಲಿ ಬಿಟ್ಟು ಬಿಡದೆ ಸುರಿದ ಪರಿಣಾಮ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದವು. ಕನಕಗಿರಿ ತಾಲೂಕಿನ ಕಲಕೇರಿಯಲ್ಲಿ ವರುಣ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಕಟಾವಿಗೆ ಬಂದಿದ್ದ ಮಾವಿನ ಬೆಳೆಯೆಲ್ಲ ನೆಲಕಚ್ಚಿದ್ದು ರೈತರು ಪರದಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಕಾದು ಕೆಂಡಿದಂತಾಗಿದ್ದ ಧರೆಗೆ ಮಳೆರಾಯ ತಂಪೆರೆದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ವರುಣಾರ್ಭಟ. ಆರೋಗ್ಯ ಸಚಿವ ಯುಟಿ ಖಾದರ್ ಮಹತ್ವದ ಸಭೆ. ಕರಾವಳಿಯಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ. ಕಳೆದ 2-3 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಆರೋಗ್ಯ ಸಚಿವ ಯುಟಿ ಖಾದರ್ ಜಿಲ್ಲಾ ವಿಪತ್ತು ಪ್ರಾಧಿಕಾರದ ಸಭೆ ನಡೆಸಿದರು. ಸಕಾಲದಲ್ಲಿ ಅಗತ್ಯ ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರಕೃತಿ ವಿಕೋಪ ಅದು ನಮ್ಮ ಯಾರ ಕೈಯಲ್ಲಿ ಕೂಡ ಗಾಡ್ ಮೇಡ್ ಪ್ರಾಬ್ಲಮ್ ಅಂಡ್ ಮ್ಯಾನ್ ಮೇಡ್ ಪ್ರಾಬ್ಲಮ್ ಎರಡರಿಂದಾಗಿ ಇವತ್ತು ಸಮಸ್ಯೆಗಳು ಇರ್ತದೆ. ಮ್ಯಾನ್ ಮೇಡ್ ಪ್ರಾಬ್ಲಮ್ ಏನಿದೆಯಾ ಅದನ್ನು ನೀವು ಅಧಿಕಾರಿಗಳು ಅದನ್ನು ನಿಭಾಯಿಸಿ ಜನಪದ ಸಹಕಾರ ಪಡೆದುಕೊಂಡು ಅದನ್ನು ತಾವು ಆದಷ್ಟು ಕಡಿಮೆ ಮಾಡುವಂತ ಎಲ್ಲಾ ಪ್ರಯತ್ನ ಕೂಡ ಮಾಡಬಹುದು. ಮತ್ತು ಆ ಒಂದು ಕಷ್ಟಕಾಲ ಸಮಯದಲ್ಲಿ ಅಧಿಕಾರಿಗಳು ಸರ್ಕಾರ ಅವರ ಜೊತೆ ಇದೆ ಅಂತೇಳಿ ತೋರಿಸುವಂತ ಒಂದು ವ್ಯವಸ್ಥೆ ಮತ್ತು ಆಡಳಿತ ಅದು ನಮ್ದು ಇವತ್ತು ಆಗಬೇಕು. ಇತ್ತ ಉಡುಪಿಯಲ್ಲೂ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳು ದಡಕ್ಕಪ್ಪಳಿಸ್ತಾ ಇದ್ದು ಮಲ್ಪೆ ಬೀಚ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಬೇಲಿ ಹಾಕಲಾಗಿದೆ. ಅಲ್ಲದೆ ಪ್ರವಾಸಿಗರು ಸೆಪ್ಟೆಂಬರ್ 15ರವರೆಗೆ ಸಮುದ್ರಕ್ಕೆ ಇಳಿಯದಂತೆ ನಿಷೇಧ ಹೇರಿದ್ದಾರೆ. ಉಡುಪಿ ಜಿಲ್ಲೆ ಪ್ರವಾಸಿಗರಿಗೆ ಸ್ವರ್ಗ. ಅದರಲ್ಲೂ ಮಲ್ಪೆ ಬೀಚ್ ಅಂತ ಹೇಳಿದ್ರೆ ಪ್ರವಾಸಿಗರು ತನ್ನತ್ತ ಕೈ ಬೀಳಿಸಿಕೊಳ್ಳುವಂತ ಪ್ರಸಿದ್ಧ ಸ್ಥಳ ಆಗಿರುವಂತದ್ದು. ಪ್ರವಾಸಿಗರ ಈ ಸ್ಥಳಕ್ಕೆ ಈಗ ಸದ್ಯ ಮಳೆಗಾಲದ ಅವಧಿಯಲ್ಲಿ ನಿಷೇಧವನ್ನ ಹೇರಲಾಗಿರುವಂತದ್ದು. ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿಯ ಸಮುದ್ರದ ಅಲೆಗಳು ಬಹಳಷ್ಟು ದೊಡ್ಡ ಗಾತ್ರದಲ್ಲಿ ಹರಿತಿರುವಂತದ್ದು ಅಪಾಯದ ಮುನ್ಸೂಚನೆಯನ್ನು ನೀಡುತ್ತದೆ.
ಬೆಂಗಳೂರಲ್ಲಿ ಮಳೆ ಅಬ್ಬರಿಸೋದಕ್ಕೆ ಶುರುವಾದ್ರೆ ಜನ ಜೀವ ಕೈಲಿ ಹಿಡ್ಕೊಂಡು ಓಡಾಡ್ತಾರೆ. ನಿನ್ನೆ ರಾಮಕೃಷ್ಣ ಆಶ್ರಮದ ಬಳಿ ಮರವೊಂದು ಧರಾಶಾಹಿಯಾಗಿದ್ದು ಮರದ ಕೆಳಗಿದ್ದ 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇದರಲ್ಲಿ 3 ಗಾಯಗೊಂಡಿದ್ದು ವಾಹನಗಳು ಜಖಂಗೊಂಡಿವೆ. ಕರುನಾಡಿಗೆ 4 ದಿನ ಭಾರೀ ಮಳೆ ಅಲರ್ಟ್. ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ರಾಯಚೂರು, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಒಟ್ನಲ್ಲಿ ಮುಂಗಾರಿನ ಹೊಡೆತ ಶುರುವಾಗಿದ್ದು ಜನ ತೊಯ್ದು ತೊಪ್ಪೆಯಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇರಳಂನ ಸುಪ್ರಸಿದ್ಧ ಕ್ಷೇತ್ರವಾಗಿರೋ ಕೊಟ್ಟಿಯೂರಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕನ್ನಡಿಗರನ್ನ ತೀರಾ ಕೀಳಾಗಿ ಕಾಣ್ತಾ ಇದ್ದು ದೇಗುಲದ ಸಿಬ್ಬಂದಿ ಹೆಣ್ಮಕ್ಕಳ ಮೇಲೂ ಕೈ ಎತ್ತಿದ್ದಾರಂತೆ. ಕೈ ಇಟ್ಬಿಟ್ಟು ಹಿಂಗ್ ದೂಕಿದ್ರೆ ಹಿಂಗಾಗತ್ತೆ. ಕರ್ನಾಟಕದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ, ಹೆಣ್ಮಕ್ಳಿಗಂತೂ ಗೌರವನೂ ಇಲ್ಲ. ಹೇಗಿದೆ ನೋಡಿ, ದೈವ ಸನ್ನಿಧಿಯಲ್ಲಿ ನಡೀತಾ ಇರೋ ದಂಗಲ್. ಇದೇನು ಶಿವನ ತಾಣವೋ ಸಮರದ ತಾಣವೋ ಒಂದು ಗೊತ್ತಾಗ್ತಾ ಇಲ್ಲ. ದೇವನ ದರ್ಶನಕ್ಕೆ ಹೋದ ಕನ್ನಡಿಗರು ಕಣ್ಣೀರಿಡ್ತಿದ್ದಾರೆ. ಊರು ಬಿಟ್ಟು ರಾಜ್ಯದ ಗಡಿ ದಾಟಿ ಹೋದವರು ದೇವರ ಸನ್ನಿಧಿಯಲ್ಲೇ ನರಕ ನೋಡಿದ್ದಾರೆ. ಯಾಕಂದ್ರೆ ಭಗವಂತನ ಸನ್ನಿಧಿಯಲ್ಲಿದ್ದವರು ಮನುಷ್ಯತ್ವವನ್ನೇ ಮರೆತು ನಿಂತಿದ್ದಾರೆ. ಕನ್ನಡಿಗರ ಮೇಲೆ ಅದ್ಯಾಕೆ ಸಿಟ್ಟೋ, ಅದೇನು ಕಾರಣ ಇದೆಯೋ ಗೊತ್ತಿಲ್ಲ. ಹೆಣ್ಣು ಗಂಡು ಅಂತ ನೋಡ್ತಿಲ್ಲ, ಅಷ್ಟು ದೂರದಿಂದ ಬಂದವರು ಅನ್ನೋ ಮಮಕಾರವೂ ಇಲ್ಲ. ಕೊಟ್ಟಿಯೂರು ಸನ್ನಿಧಿಗೆ ಹೋದ ಕನ್ನಡಿಗರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಸ್ಥಳೀಯರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ದರ್ಪಕ್ಕೆ ಹೆಣ್ಮಕ್ಕಳೆಲ್ಲ ನಲುಗಿ ಹೋಗಿದ್ದಾರೆ. ಹೆಣ್ಮಕ್ಕಳ ಎದೆಗೆ ಕೈ ಹಾಕಿ ತಳ್ತಾರೆ ಅಂತ ಭಗವಂತನ ಸನ್ನಿಧಿಯಲ್ಲೇ ಕಣ್ಣೀರಿಡ್ತಿದ್ದಾರೆ. ಇದು ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿದೆ. ಕೊಟ್ಟಿಯೂರು ಸನ್ನಿಧಿಯಲ್ಲಿ ಕನ್ನಡಿಗರ ಕಣ್ಣೀರ ಕೂಗು. ಕನ್ನಡಿಗರ ಮೇಲೆ ದರ್ಪ, ಹೆಣ್ಮಕ್ಕಳ ಮೇಲೂ ಪುಂಡಾಟ. ಕರ್ನಾಟಕದಲ್ಲಿ ಯಾರು ಬರಬೇಡ್ರಿ, ದಯವಿಟ್ಟು ಬರಬೇಡ್ರಿ. ಈ ದೃಶ್ಯಗಳೇ ಹೇಳ್ತಿವೆ ಕೊಟ್ಟಿಯೂರಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಇವ್ರ್ಯಾರು ಗಲಾಟೆ ಮಾಡಬೇಕು ಅಂತ ಹೋದವರಲ್ಲ, ಜಿದ್ದಿಗೆ ಬಿದ್ದು ರಾಜ್ಯ ಬಿಟ್ಟು ರಾಜ್ಯಕ್ಕೆ ತೆರಳಿದವರಲ್ಲ. ಪರಿಶುದ್ಧ ಮನಸ್ಸಿನಿಂದ ಭಗವಂತನ ದರ್ಶನಕ್ಕೆ ತೆರಳಿದವರು, ವರ್ಷಕ್ಕೊಮ್ಮೆ ದರ್ಶನ ನೀಡೋ ಶಿವನ ಸಾನ್ನಿಧ್ಯಕ್ಕೆ ತೆರಳಿದವರು. ಆದ್ರೆ ಇವರು ಕಂಡ ನರಕಯಾತನೆ ಬೆಚ್ಚಿ ಬೀಳಿಸಿದೆ. ಯಾರೂ ಕೂಡ ಕೊಟ್ಟಿಯೂರಿಗೆ ಬರಬೇಡಿ, ಕನ್ನಡಿಗರಂತೂ ಇತ್ತ ಕಣ್ಣೆತ್ತಿಯೂ ನೋಡ್ಬೇಡಿ ಅಂತ ವಿಡಿಯೋ ಮಾಡಿ ಮನವಿ ಮಾಡ್ತಿದ್ದಾರೆ. ಇದು ಬರೀ ಒಬ್ಬಿಬ್ಬರು ಮಾಡಿರುವಂತಹ ಆರೋಪ ಅಲ್ಲ. ಕೊಟ್ಟಿಯೂರಿಗೆ ಹೋದ ಬಹುತೇಕ ಕನ್ನಡಿಗರು ಇಂಥದ್ದೇ ಆರೋಪ ಮಾಡ್ತಿದ್ದಾರೆ. ಅಚ್ಚರಿ ಅಂದ್ರೆ ಹೆಣ್ಮಕ್ಕಳೇ ಇಲ್ಲಿನ ಅಟ್ಟಹಾಸವನ್ನ ಬಿಚ್ಚಿಡ್ತಿದ್ದಾರೆ. ಬರೀ ರೌಡಿಸಮ್ ಪೊಲೀಸ್ ವ್ಯವಸ್ಥೆ ಬಂದು ಆಚೆ ಎಕ್ಸಿಟ್ ಆಗ್ತಾ ಇದ್ರೆ ಅಷ್ಟು ಜನ ಸೇರಿ ಕಾಲಿಂದ ನೀರ್ ಎಚ್ತಾ ಇದಾರೆ. ಏನ್ ಭಾಷೆಯಲ್ಲಿ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಗೆ ಮಲಯಾಳ ಬಿಡಲ್ಲ. ಇಲ್ಲಿ ಬರೋದ್ ನಿಲ್ಲಿಸ್ಬೇಕು, ಬಿಡ್ತಾ ಇದಾರೆ. ನೋಡಿ ಎಲ್ಲ ಹೊಡಿತಾರೆ. ಕೊಟ್ಟಿಯೂರು ಅಂದ್ರೆ ಪರಮ ಪೂಜ್ಯ ತಾಣ. ವೈಶಾಖ ಮಹೋತ್ಸವ ಶುರುವಾಯಿತು ಅಂದ್ರೆ ಕೈಲಾಸವೇ ಇಲ್ಲಿ ಧರೆಗಿಳಿಯುತ್ತೆ. ಶಿವನ ಸನ್ನಿಧಿಯಲ್ಲಿ ನಿತ್ಯವೂ ಬಗೆ ಬಗೆಯ ಪೂಜೆ ಪುನಸ್ಕಾರಗಳು ನಡೀತವೆ. ಯಾಕಂದ್ರೆ ಈ ದೇಗುಲ ಎಲ್ಲಾ ದೇಗುಲಗಳಂತಲ್ಲ. ಇಲ್ಲಿ ಎಲ್ಲಾ ಸಮಯದಲ್ಲೂ ದೇವರ ದರ್ಶನ ಮಾಡೋದಕ್ಕಾಗಲ್ಲ. ವರ್ಷದಲ್ಲಿ 1 ತಿಂಗಳು ಮಾತ್ರ ದೇಗುಲ ತೆರೆದಿರುತ್ತೆ. ಅದ್ರಲ್ಲೂ ಈ ಜಾಗಕ್ಕೆ ಪರಶಿವನೇ ಬಂದಿದ್ದ ಅನ್ನುವಂಥ ಇತಿಹಾಸ ಇದೆ. ಇದೇ ಜಾಗದಲ್ಲಿ ದಕ್ಷ ಬ್ರಹ್ಮಯಾಗ ನಡೆಸುವಾಗ ಶಿವನ ಸತಿಯಾದ ದಾಕ್ಷಾಯಿಣಿ ಬೆಂಕಿಯ ಕುಂಡಕ್ಕೆ ಹಾರಿದ್ದಳಂತೆ ಅನ್ನೋದು ನಂಬಿಕೆ. ಹೀಗಾಗಿಯೇ ಈ ಪುಣ್ಯ ಸ್ಥಳಕ್ಕೆ ಬಂದ್ರೆ ಪಾಪಗಳೆಲ್ಲ ದೂರ ಆಗ್ತವೆ ಅನ್ಕೊಂಡಿದ್ದು ಈಡೇರುತ್ತೆ ಅನ್ನೋ ನಂಬಿಕೆ. ಇದೇ ಕಾರಣಕ್ಕೆ ವೈಶಾಖ ಮಾಸ ಶುರುವಾದ್ರೆ ಭಕ್ತರ ದಂಡೆ ಹರಿದು ಬರೋದಕ್ಕೆ ಶುರುವಾಗುತ್ತೆ. ಇದರಲ್ಲಿ ಕರ್ನಾಟಕದ ಭಕ್ತರೇ ಜಾಸ್ತಿ. ಈಗ ವೈಶಾಖ ಮಾಸ ಶುರುವಾಗಿರೋದ್ರಿಂದ ದೇಗುಲ ಓಪನ್ ಆಗಿದೆ. ಹೀಗಾಗಿಯೇ ಕರುನಾಡಿನ ಭಕ್ತರು ದಂಡೆತ್ತಿ ಹೋಗ್ತಿರೋದು. ಈ ಸನ್ನಿಧಿಗೆ ಬರೋ ಭಕ್ತರಲ್ಲಿ 70% ಭಕ್ತರು ಕನ್ನಡಿಗರೇ. ಹೀಗೆ ಬರೋ ಭಕ್ತರಿಗೆ ದೇವರ ದರ್ಶನಕ್ಕೆ ಅಂತ 2 ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದು ಸಾಮಾನ್ಯ ಸರತಿ, ಮತ್ತೊಂದು VIP.
ವಿಐಪಿ ಸರತಿಯಲ್ಲಿ ಹೋಗ್ಬೇಕು ಅಂದ್ರೆ ತಲೆಗೆ 1,000 ರೂಪಾಯಿ ಕೊಡ್ಬೇಕು. ಜನ ಜಾಸ್ತಿ ಇರೋದ್ರಿಂದ 1,000 ಕೊಟ್ರೂ ಪರವಾಗಿಲ್ಲ ಅಂತ ಹೋಗ್ತಿದ್ದಾರೆ. ಆದ್ರೆ ಇಲ್ಲೂ ಕೂಡ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ. 3-4 ತಾಸು ನಿಂತ್ಕೊಂಡೇ ಹೋಗ್ಬೇಕು. ಅಷ್ಟೇ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ. ಇಲ್ಲಿನ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯವರು ಬೇಕಾಬಿಟ್ಟಿ ಮಾತನಾಡ್ತಿದ್ದಾರಂತೆ. ಹೆಣ್ಮಕ್ಕಳ ಮೇಲೆ ಕಾಲಿನಿಂದ ನೀರು ಎರಚಿ ವಿಕೃತಿ ಮೆರೆಯೋ ವಿಡಿಯೋಗಳೆಲ್ಲ ಸಖತ್ ವೈರಲ್ ಆಗ್ತಾ ಇವೆ. ಇದರಿಂದ ನೊಂದ ಕನ್ನಡಿಗರು ಯಾರು ಇಲ್ಲಿಗೆ ಬರಬೇಡಿ, ನಿಮಗೆ ಗೌರವ ಸಿಗಲ್ಲ, ದೇವರ ದರ್ಶನವನ್ನ ಮಾಡೋದಕ್ಕೆ ಆಗಲ್ಲ ಅಂತ ವಿಡಿಯೋ ಮಾಡ್ತಿದ್ದಾರೆ. ಅಲ್ಲದೆ ಬಾಯ್ಕಾಟ್ ಕೊಟ್ಟಿಯೂರು ಅನ್ನುವಂತಹ ಟ್ರೆಂಡ್ ಸಹ ಶುರುವಾಗಿದೆ. ಕೊಟ್ಟಿಯೂರು ಅನ್ನೋದು ಪವಿತ್ರ ಕ್ಷೇತ್ರ. ಇಂತಹ ಸ್ಥಳದಲ್ಲಿ ಇಂಥ ದುಷ್ಕೃತ್ಯ ನಡೀತಾ ಇರೋದು ನಿಜಕ್ಕೂ ಆಘಾತಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 5 ವರ್ಷದ ಮಗು ಕೊಲೆ ಕೇಸ್ನ ತನಿಖೆ ವೇಳೆ ಒಂದೊಂದೇ ವಿಷಯಗಳು ಹೊರಬರ್ತಾ ಇವೆ. ಪ್ರಕರಣ ದಾಖಲಾದ ಬೆನ್ನಲ್ಲೇ ತಾಯಿ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದು ಮತ್ತಷ್ಟು ಅನುಮಾನ ಹೆಚ್ಚಿಸಿದೆ. ಇತ್ತ ಕಸ್ಟಡಿಯಲ್ಲಿರುವಂತಹ ಆರೋಪಿ ಏನೂ ಬಾಯ್ಬಿಡ್ತಿಲ್ಲ. ಅಡ್ವೊಕೇಟ್ ಮತ್ತು ಬಿಲಿಯನೇರ್ ಪ್ಲಾನ್ ಪೊಲೀಸರ ತನಿಖೆ ಕೂಡ ದಿಕ್ಕು ತಪ್ಪಿಸುವಂತಿತ್ತು ಅನ್ನೋದು ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಿಲಾಡಿ ಲೇಡಿ ಪೊಲೀಸರ ಕೈಗೆ ಸಿಕ್ತಿಲ್ದ ಆಂಟಿ. ಬ್ಯೂಟಿ ಲವರ್ ಮುಚ್ಚಿಟ್ಟಿದ್ದ ಕೊಲೆ ಸೀಕ್ರೆಟ್. ಪ್ರಿಯಾಂಕಾ ಆಂಟಿಯ ಪುರಾಣ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ. ಬೆಳಗಾದ್ರೆ ಸಾಕು ಚಂದುಳ್ಳಿ ಚಲುವೆಯ ಒಂದೊಂದೇ ಕಹಾನಿಗಳು ತೆರೆದುಕೊಳ್ತಾನೇಗಿವೆ. ಮೊದಲ ದಿನ ಮಗಳು ಕಪ್ಪಿದ್ದಾಳೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ಲ ಅನ್ನೋ ಅನುಮಾನ ಹುಟ್ಟಿತ್ತು. ಎರಡನೇ ದಿನ ರಂಗೀಲಾ ಆಂಟಿಯ ಹನಿಮೂನ್ ಕಹಾನಿ ಬಿಚ್ಕೊಂಡಿತ್ತು. ಇದೀಗ ವಾಷಿಂಗ್ ಮಷೀನ್ ನಲ್ಲಿ ಬಚ್ಚಿಟ್ಟಿದ್ದ ರಹಸ್ಯ ಬಯಲಾಗಿದೆ. ಆದರೆ ಬಿಲಿಯನೇರ್ ಜೊತೆ ಸಂಘ ಬೆಳೆಸಿದವಳು ಮಾತ್ರ ಯಾರ ಕೈಗೂ ಸಿಗದಂತೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾಳೆ. 5 ವರ್ಷದ ಮಗುವಿನ ಸಾವಿನ ಕೇಸ್ ಹಿಂದೆ ಬಿದ್ದಿರೋ ಪೊಲೀಸರು ಮಹತ್ವದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈಗಾಗಲೇ ಆಂಟಿಯ ಪ್ರಿಯಕರನನ್ನ ಲಾಕ್ ಮಾಡಿಕೊಂಡು ಬೆಂಡೆತ್ತಿ ಬ್ರೇಕ್ ಹಾಕ್ತಿದ್ದಾರೆ. ಇಷ್ಟು ದಿನ ಪೊಲೀಸರ ಮುಂದೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿದ್ದ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಪೊಲೀಸರ ತನಿಖೆ ವೇಳೆ ಒಂದೊಂದೇ ರಹಸ್ಯಗಳು ಹೊರಬರುತ್ತಿದ್ದು ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ರ ಅನ್ನೋ ಅನುಮಾನವೂ ಹುಟ್ಕೊಂಡಿದೆ. ಕೋಟಿ ಕುಬೇರನ ಹಿಂದೆ ಬಿದ್ದಿದ್ದ ಪ್ರಿಯಾಂಕಾ ಆಂಟಿ ಸ್ವರ್ಗದ ಬಾಗಿಲಲ್ಲಿ ಓಡಾಡ್ಕೊಂಡಿದ್ಲು. ಐಷಾರಾಮಿ ಬದುಕಿನ ಮೋಹಕ್ಕೆ ಬಿದ್ದು ಬಿಲಿಯನೇರ್ ತೋಳಲ್ಲಿ ಪ್ರಪಂಚವನ್ನೇ ಮರೆತಿದ್ಲು. ಆದ್ರೆ ಈಕೆಯ ಸರಸ ಸಲ್ಲಾಪಕ್ಕೆ ಮಗು ಅಡ್ಡಿ ಆಗಿತ್ತ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಯಾಕಂದ್ರೆ ಗಂಡನ ಜೊತೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದವಳು ಬೆಂಗಳೂರಿನ ಪ್ರಿಯಕರನ ಜೊತೆ ಮನೆ ಸೇರ್ಕೊಂಡಿದ್ಲು. ಹೈಫೈ ವಿಲ್ಲಾದಲ್ಲಿ ಬೆಚ್ಚಗೆ ಜೀವನ ನಡೆಸ್ತಿದ್ಲು. ಮಾರ್ಚ್ 24ನೇ ತಾರೀಕು ಪ್ರಿಯಾಂಕಾ ಹುಟ್ಟಿದ ದಿನ. ಇದೇ ದಿನ ಇಬ್ಬರು ಪಾರ್ಟಿ ಮಾಡೋ ಮೂಡ್ನಲ್ಲಿದ್ರು. ಹೀಗಾಗಿ ಪ್ರಿಯಕರ ಮೋಹನ್ ಹಾಗೂ ಪ್ರಿಯಾಂಕಾ ಕೋಲಾರದ ಕೆಫೆ ಬಳಿ ಹೋಗಿ ಸೆಲೆಬ್ರೇಟ್ ಮಾಡಿದ್ರು. ಈ ವೇಳೆ 5 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿದ್ರು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಆವತ್ತೇ ಮಗಳ ಕಥೆ ಖಾಲಿಯಾಗಿತ್ತು. ಮೇಲ್ನೋಟಕ್ಕೆ ಇವರಿಬ್ಬರ ಪ್ರೇಮದಾಟಕ್ಕೆ ಮಗಳು ಅಡ್ಡಿ ಆಗ್ತಾಳೆ ಅನ್ನೋ ಕಾರಣಕ್ಕಾಗಿಯೇ ಕೊಲೆ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ಕೊಲೆ ಕೇಸಿನಲ್ಲಿ ಪ್ರಿಯಕರನನ್ನ ಲಾಕ್ ಮಾಡಿರೋ ಪೊಲೀಸರು ಒಂದಷ್ಟು ವಿಷಯವನ್ನ ಹೊರಗೆಳೆದಿದ್ದಾರೆ. ಮಗು ಸಾವನ್ನಪ್ಪಿದ ದಿನ ಮಗು ಮತ್ತು ನೀನು ಯಾವ ಬಟ್ಟೆ ಹಾಕಿದ್ರಿ ಅಂತ ಕೇಳಿದಾಗ ಯಾವುದೋ ಒಂದು ಬಟ್ಟೆ ಕೊಟ್ಟು ಯಾಮಾರಿಸೋದಕ್ಕೆ ನೋಡಿದ್ದ. ಆದರೆ ಪೊಲೀಸರು ಬಿಡಬೇಕಲ್ಲ, ವಾಷಿಂಗ್ ಮಷೀನ್ ನಲ್ಲಿದ್ದ ಮಗುವಿನ ಬಟ್ಟೆಯನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಲದೆ ಸಿಸಿಟಿವಿ ಮೂಲಕ ಒಂದಿಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಇತ್ತ ಪ್ರಿಯಕರನಿಗೆ ಬೆಂಡೆತ್ತಿ ಬ್ರೇಕ್ ಹಾಕೋ ಕೆಲಸ ನಡೆಯುತ್ತಿದ್ರೆ ಆಂಟಿ ಪ್ರಿಯಾಂಕಾ ಮಾತ್ರ ಯಾರ ಕೈಗೂ ಸಿಕ್ತಿಲ್ಲ. ಹೀಗಾಗಿ ಮಗು ಸಾವನ್ನಪ್ಪಿದ ದಿನ ಯಾರ ಜೊತೆಗೆಲ್ಲ ಸಂಪರ್ಕದಲ್ಲಿದ್ಲು, ಯಾರ ಜೊತೆಗೆ ಚಾಟಿಂಗ್ ಮಾಡಿದ್ರು ಅನ್ನೋ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೃತ ಮಗುವಿನ ತಂದೆ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಏನಕ್ಕೆ ನನ್ನ ಮಗುನ ಈ ಥರ ಡೆತ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಪೊಲೀಸರು ತನಿಖೆ ಮಾಡಬೇಕು, ಅವ್ರು ಇನ್ವೆಸ್ಟಿಗೇಷನ್ ಚೆನ್ನಾಗಿ ಮಾಡಿ ತರೋವಾಗಿ ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ಅದು ಒಂದೇ ವಿನಂತಿ ಸರ್ ನನಗೆ. ಸರ್ ಮದುವೆಯಾಗಿ 18 ವರ್ಷ ನಾವು ಸಂಸಾರ ಮಾಡಿರೋದು ಸರ್. ಇವರು ಮೈಸೂರಲ್ಲಿದ್ದಾಗೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಸರ್. ಅದರಲ್ಲಿ ಅವರು ಹೇಳಿದರೆ 3 ವರ್ಷ ಆಗಿದೆ ನಾವು ಸಪ್ರೇಟಾಗಿ ಇದ್ದು ಅಂತ ಸುಳ್ಳು ಇದು ಮಾಡಿದ್ದಾರೆ ಸರ್, ದಾಖಲೆ ಕೊಟ್ಟಿದ್ದಾರೆ ಸರ್ ಅಲ್ಲಿಗೂ.
ಇಲ್ಲಿ ಕಾಡ್ತಿರೋ ಅನುಮಾನ ಒಂದೇ, ಮಗು ಸಾವನ್ನಪ್ಪಿದ ಕೆಲವೇ ದಿನಕ್ಕೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಿತ್ತು. ಈ ವೇಳೆ ಇಲ್ಲಿನ ಅಧಿಕಾರಿಗಳಿಗೆ ಹಾಗೂ ವೈದ್ಯರಿಗೆ ಯಾವ ಅನುಮಾನವೂ ಬರಲಿಲ್ವ. ಇಂಗ್ಲೆಂಡ್ನಲ್ಲಿದ್ದ ಬಾಲಕಿಯ ಅತ್ತೆ ಅನುಮಾನ ವ್ಯಕ್ತಪಡಿಸಿದ ನಂತರವೇ ಇದೆಲ್ಲ ಹೊರಬಂದಿದ್ದು. ಇದರ ಹಿಂದೆ ಬೇರೇನಾದ್ರೂ ಕಾರಣ ಆಗಿತ್ತ ಅನ್ನೋ ಅನುಮಾನವೂ ಮೂಡಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬೆಳಗಾವಿಯಲ್ಲಿ ಗೋಲ್ಮಾಲ್ ಕಹಾನಿ ದಿನಕ್ಕೊಂದರಂತೆ ಪಿಚ್ಕೊಳ್ತಾ ಇದೆ. ಶಿವಂ ಅಸೋಸಿಯೇಟ್ ಜೊತೆಗೆ ಆದಿತ್ಯರಾಜ್ ಕ್ಯಾಪಿಟಲ್ ಧೋಖಾ ಪ್ರಕರಣವೂ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ನಟ ನಟಿಯರಿಗೂ ಶಿವಂ ಸುಳಿ ಸುತ್ತಕೊಂಡಿದೆ. ಸ್ಯಾಂಡಲ್ವುಡ್ಗೆ ಶಿವಂ ಅಸೋಸಿಯೇಟ್ ಲಿಂಕ್, ನಟ ನಟಿಯರಿಗೆ ಸಂಕಷ್ಟ, ಸಿಐಡಿ ತನಿಖೆಯ ಭೀತಿ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಬಹುಕೋಟಿ ವಂಚನೆ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಇಷ್ಟು ದಿನ ಶಿವಾನಂದ ನೀಲಣ್ಣವರಿಗೆ ಬುಡಕ್ಕೆ ಬಿಸಿ ನೀರು ಕಾಯಿಸ್ತಿದ್ದ ಅಧಿಕಾರಿಗಳು ಸಿನಿಮಾ ಮಂದಿಗೂ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರಂತೆ. ಯಾಕಂದ್ರೆ ಸ್ಯಾಂಡಲ್ವುಡ್ನ ನಟ ನಟಿಯರಿಗೂ ಈ ಶಿವಂ ಅಸೋಸಿಯೇಟ್ ಲಿಂಕ್ ಇದೆಯನ್ನೋ ಅನುಮಾನ ಶುರುವಾಗಿದೆ. ಹೀಗಾಗಿ ಕನ್ನಡದ ಖ್ಯಾತ ನಟ ನಟಿಯರಿಗೆ ಸಿಐಡಿ ತನಿಖೆಯ ಭೀತಿ ಎದುರಾಗಿದೆ. ಶಿವಂ ಅಸೋಸಿಯೇಟ್ ವಂಚನೆ ಕೇಸ್ ದೊಡ್ಡ ತಿರುವು ಪಡಿತಾ ಇದೆ. ಇಷ್ಟು ದಿನ ಬೆಳಗಾವಿಯಲ್ಲೇ ಸುತ್ತಾಡ್ತಿದ್ದ ಪ್ರಕರಣ ಈಗ ಚಂದನವನಕ್ಕೆ ಬಂದು ನಿಲ್ಲೋ ಮುನ್ಸೂಚನೆ ನೀಡುತ್ತಿದೆ. ಕಳೆದ ಡಿಸೆಂಬರ್ 27ರಂದು ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ಹಬ್ಬ ಆಚರಿಸಿದ್ರು. ಇದರ ಸೂತ್ರಧಾರನೇ ಈ ಶಿವಾನಂದ ನೀಲಣ್ಣವರ್. ಈತ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಸಿನಿಮಾ ಮಂದಿ ಕೂಡ ಬಂದಿದ್ರು. ಹೀಗೆ ಬಂದವರಿಗೆ ಲಕ್ಷ ಲಕ್ಷ ಹಣ ಕೊಟ್ಟಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬೆಳಗಾವಿಯ ಕನ್ನಡ ಹಬ್ಬ ಕಾರ್ಯಕ್ರಮದಲ್ಲಿ ನಟ ಡಾಲಿ ಧನಂಜಯ್, ಸಪ್ತಮಿಗೌಡ, ದಿಗಂತ್, ಐಂದ್ರಿತಾ ರೈ, ನೀನಾಸಂ ಸತೀಶ್, ವಶಿಷ್ಠ ಸಿಂಹ, ರಾಜೇಶ್ ಕೃಷ್ಣನ್ ಸೇರಿದಂತೆ ಹಲವು ಕಲಾವಿದರು ಭಾಗಿಯಾಗಿದ್ದರು. ಹೀಗಾಗಿ ಬಹುತೇಕ ಕಲಾವಿದರಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಟ್ರಾನ್ಸಾಕ್ಷನ್ ಕ್ಯಾಶ್ ಪ್ರೂಫ್ ಬೇಕಲ್ಲ, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರಬಹುದು. ವಿ ವರ್ಕ್ ಆನ್ ಪ್ರೂಫ್, ಯಾಕಂದ್ರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡಕ್ ಹೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಿಐಡಿ ಹೆಗಲಿಗೆ ಆದಿತ್ಯರಾಜ್ ಕ್ಯಾಪಿಟಲ್ ಧೋಖಾ ಕೇಸ್. ಬೆಳಗಾವಿಯಲ್ಲಿ ಧೋಖಾ ಸಾಮ್ರಾಜ್ಯವೇ ಸೃಷ್ಟಿಯಾದಂತೆ ಕಾಣ್ತಿದೆ. ನೀಲಣ್ಣವರ್ ಕೇಸ್ ಬೆನ್ನಲ್ಲೇ ಮತ್ತೊಂದು ಬಹುಕೋಟಿ ವಂಚನೆ ಕೇಸ್ ಸದ್ದು ಮಾಡ್ತಿದೆ. ಆದಿತ್ಯರಾಜ್ ಕ್ಯಾಪಿಟಲ್ ಅನ್ನೋ ಸಂಸ್ಥೆ ಹೂಡಿಕೆ ಹೆಸರಲ್ಲಿ ಗೋಲ್ಮಾಲ್ ಮಾಡಿದೆಯನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ಈ ಪ್ರಕರಣ ಕೂಡ ಸಿಐಡಿ ಹೆಗಲೇರ್ತಿದೆ. ಬೆಂಗಳೂರಿನಿಂದ ಆಗಮಿಸಿದ್ದ ಸಿಐಡಿ ತಂಡ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಮಹತ್ವದ ಮಾಹಿತಿ ಸಂಗ್ರಹಿಸಿದ್ದಾರೆ. ಆದಿತ್ಯರಾಜ್ ಕ್ಯಾಪಿಟಲ್ ಸೇರಿ 3 ಕಂಪನಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಮಾಲೀಕ ಬಾಲರಾಜ್ ಅಮ್ಮಾನಿ ಜೊತೆಗೆ 6 ಜನರ ವಿರುದ್ಧ ಎಫ್ಐಆರ್ ಬಿದ್ದಿದೆ. ಪೊಲೀಸರ ತನಿಖೆ ವೇಳೆ 211 ಕೋಟಿ ರೂಪಾಯಿ ಮೌಲ್ಯದ ದಾಖಲೆಗಳು ಪತ್ತೆಯಾಗಿದ್ದು, ಆನ್ಲೈನ್ ಡೇಟಾ ಅಳಿಸಿರುವ ಆರೋಪವೂ ಕೇಳಿಬಂದಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಒಟ್ನಲ್ಲಿ ಬೆಳಗಾವಿಯಲ್ಲಿ ಗೋಲ್ಮಾಲ್ ಸದ್ದು ಜೋರಾಗಿದ್ದು, ಕಂಡವರ ಕಾಸಲ್ಲಿ ಕಳ್ಳಾಟ ಆಡಿದವರು ಈಗ ಕಣ್ಣೀರಿಡ್ತಿದ್ದಾರೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.